ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇತ್ತೀಚಿನ ದಿನಗಳಲ್ಲಿ ಏರ್ಪೋರ್ಟ್ ಕಡೆಯಿಂದ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತ ಸಾಕಷ್ಟು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಇಲ್ಲಿ ಒಂದು ಪದೇ ಪದೇ ಒಂದು ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಕೂಡ ಒಂದು ಪದೇ ಪದೇ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ಸ್ ಗಳನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತಾ ಇದ್ದೀನಿ. ಸೊ ಇವತ್ತಿನ ಒಂದು ನೋಟಿಫಿಕೇಶನ್ ಏನಂದ್ರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಅದರಲ್ಲೂ ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಥವಾ ಒಂದು ನೇರ ನೇಮಕಾತಿಯ ಮೂಲಕ ಸುಮಾರು 900ಕ್ಕಿಂತ ಹೆಚ್ಚು ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಅಷ್ಟು ಏರ್ಪೋರ್ಟ್ ಕಡೆಯಿಂದ ರಿಲೀಸ್ ಮಾಡುವಂತಹ ಒಂದು ವೇಕೆನ್ಸಿಗಳು ಒಂದು ಪ್ರೈವೇಟ್ ನ ಒಂದು ವೇಕೆನ್ಸಿಗಳಾಗಿರುತ್ತೆ. ಬಟ್ ಈ ಒಂದು ವೇಕೆನ್ಸಿಯ ಒಂದು ವಿಶೇಷತೆ ಅಥವಾ ಒಂದು ಸ್ಪೆಷಾಲಿಟಿ ಏನಂದ್ರೆ, ಇದು ಒಂದು 100% ಪರ್ಮನೆಂಟ್, ಅದರಲ್ಲೂ ಒಂದು 100% ಒಂದು ಗವರ್ನಮೆಂಟ್ ನ ಒಂದು ಜಾಬ್ ಆಗಿರುತ್ತೆ. ಒಂದು ಒಳ್ಳೆಯ ಒಂದು ಸಂಬಳವನ್ನು ಪಡೆಯುವ ಮೂಲಕ ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಫಿಮೇಲ್ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ಒಂದು ಅಪ್ಲೈ ಮಾಡಬಹುದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನಾನು ತಮ್ಮನ್ನ ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡೋಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಬಿಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಮಾಡೋದನ್ನ ತಾವು ಮರಿಬೇಡಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಡಿಸ್ಪ್ಲೇ ಅನ್ನ ಮಾಡ್ತಾ ಇದ್ದೀನಿ. ಮನವಿರಲಿ, ನಮ್ಮ ಒಂದು ಚಾನಲ್ ಮುಖಾಂತರ ಶೇರ್ ಮಾಡುವಂತಹ ಪ್ರತಿಯೊಂದು ವೇಕೆನ್ಸಿಗಳ ಒಂದು ಅಪ್ಡೇಟ್ ಅನ್ನ ನಾವು ಕೊಡುವ ಮುಂಚೆ ತಮಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಮ್ಮ ಮುಂದೆ ನಾವು ಡಿಸ್ಪ್ಲೇ ಅನ್ನ ಮಾಡ್ತೀವಿ, ತೋರಿಸ್ತೀವಿ. ನಂತರ ನಾವು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಲಿ ಅಥವಾ ಒಂದು ಟೈಮ್ ಪಾಸ್ಗೆ ಅಂತ ನಾವು ನಿಮ್ಗೆ ಒಂದು ಇನ್ಫಾರ್ಮೇಶನ್ ಇಲ್ಲಿ ಒಂದು ಶೇರ್ ಅನ್ನೋದು ಮಾಡುದಿಲ್ಲ. ಸೊ ಸಾಧ್ಯವಾದಷ್ಟು ನಮ್ಮ ಒಂದು ಕರ್ನಾಟಕದಿಂದ ಭಾರತದಿಂದ ಪ್ರತಿಯೊಂದು ಜೆನ್ಯೂನ್ ಆಗಿರುವಂತಹ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ತಾವು ಖಂಡಿತವಾಗಿ ಮರಿಲೇಬೇಡಿ. ನಾವು ನೋಟಿಫಿಕೇಶನ್ ಕಡೆ ಬಂದ್ರೆ, ನಾವು ಈ ಒಂದು ವೇಕೆನ್ಸೀಸ್ ಗಳನ್ನ ಎಎಐ ಅಥವಾ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಇಲ್ಲಿ ಒಂದು ಜೂನಿಯರ್ ಎಕ್ಸಿಕ್ಯೂಟಿವ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಬಹಳಷ್ಟು ಒಂದು ಜನರಿಗೆ ಗೊತ್ತಿರಲ್ಲ, ಈ ಒಂದು ಎಎಐ ಅಥವಾ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ಇದು ಒಂದು ಪ್ರೈವೇಟ್ ಅಲ್ಲ, ಇದು ಒಂದು 100% ಒಂದು ಗವರ್ನಮೆಂಟ್ ನ ಒಂದು ಜಾಬ್ ಅಥವಾ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಓಕೆನಾ? ನೋಡಿದ ನಂತರ ತಾವು ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತೀರಾ, ಬ್ರದರ್ ಇದು ಒಂದು ಗವರ್ನಮೆಂಟ್ ಅಥವಾ ಒಂದು ಪ್ರೈವೇಟ್ ಅಂತ. ಸೊ ಮೊದಲೇ ನಾನು ಕ್ಲಾರಿಟಿಯನ್ನ ಕೊಟ್ಬಿಡ್ತಿದ್ದೀನಿ, ಇದು ಒಂದು ಗವರ್ನಮೆಂಟ್ ನ ಒಂದು ಜಾಬ್ ಆಗಿರುತ್ತೆ. ಓಕೆನಾ? ತಮಗೆ ಒಂದು ಈಸಿ ಆಗಿ ಒಂದು ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾ ಮುಖಾಂತರ ನಾನು ತಮಗೆ ಶೇರ್ ಅನ್ನ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಇದೇ ತಿಂಗಳು 28ನೇ ತಾರೀಕು. ಇದಕ್ಕೆ ತಾವು ಏನೋ ಒಂದು ಆನ್ಲೈನ್ ಮುಖಾಂತರ ತಾವು ಅಪ್ಲೈ ಮಾಡಕ್ಕೆ ಇಲ್ಲಿ ಒಂದು ಅವಕಾಶ ಅನ್ನೋದು ಮಾಡಿಕೊಟ್ಟಿದ್ದಾರೆ. ಹಾಗೆ ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 27 ಸೆಪ್ಟೆಂಬರ್ 2025, ನಾಳೆ ತಿಂಗಳು 27ನೇ ತಾರೀಕು ಇದರ ಒಂದು ಲಾಸ್ಟ್ ಅಥವಾ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಓಕೆನಾ? ಇದಕ್ಕೆ ಎಕ್ಸಾಮ್ ಡೇಟ್ ಇದೆಯಾ ಅಥವಾ ಒಂದು ಎಕ್ಸಾಮಿನೇಷನ್ಸ್ ಇದೆಯಾ ಅಂದ್ರೆ, ಖಂಡಿತವಾಗಿ ಮೊದಲೇ ಹೇಳಿದ್ದೀನಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಅದರಲ್ಲೂ ಇಂಟರ್ವ್ಯೂ ಸಹ ಇರುವುದಿಲ್ಲ. ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಗಳ ಬಗ್ಗೆ ತಾವು ನೋಡಕ್ ಹೋದ್ರೆ ಸುಮಾರು 976 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಸಹ ಇಲ್ಲಿ ತಾವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಓಕೆ, ಅದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಏನೆಲ್ಲ ಇರುತ್ತೆ ಅಂತ ತಾವು ಮುಂದೆ ತಾವು ನೋಡಬಹುದು. ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನ ಕೊಟ್ಟಾಗ, ಸ್ನೇಹಿತರೆ, ಇಲ್ಲಿ ಒಂದು ಜೂನಿಯರ್ ಎಕ್ಸಿಕ್ಯೂಟಿವ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿದ್ದು, ಏನಾದ್ರೂ ಒಂದು ಗ್ರಾಜುಯೇಟ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಗೊತ್ತಿರಲಿ, ತಮ್ಮ ಒಂದು ಗ್ರಾಜುಯೇಟ್ ಏನಿದೆ ಅದು ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಅಥವಾ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ತಮ್ಮ ಒಂದು ಗ್ರಾಜುಯೇಟ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಮಾತ್ರ ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಅದರ್ವೈಸ್ ನಾವು ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದೀವಿ, ಈ ಒಂದು ಸಂಬಂಧಪಟ್ಟಂತಹ ಒಂದು ಫೀಲ್ಡ್ ಅಲ್ಲಿ ನಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಈ ಒಂದು ವೇಕೆನ್ಸಿಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರುವುದಿಲ್ಲ. ಓಕೆನಾ? ಇದು ಒಂದು ಒಳ್ಳೆಯ ಒಂದು ಗವರ್ನಮೆಂಟ್ ಜಾಬ್ ಆಗಿರೋದ್ರಿಂದ, ಅದರಲ್ಲೂ ಒಂದು ಏರ್ಪೋರ್ಟ್ ಕಡೆ ಆಗಿರೋದ್ರಿಂದ ಇಲ್ಲಿ ಖಂಡಿತವಾಗಿ ತಾವು ಇಲ್ಲಿ ಒಂದು ಸ್ಯಾಲರಿಯನ್ನ ತಾವು ಗಮನಿಸಬಹುದು. ಸಿಟಿಸಿ ಬಗ್ಗೆ ಮಾತಾಡೋಕೆ ಹೋದ್ರೆ ಸುಮಾರು ಸ್ಟಾರ್ಟಿಂಗ್ 1 ಲಕ್ಷಕ್ಕಿಂತ ಹೆಚ್ಚು ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ತಾವು ಪಡಿತಾ ನೋಡಬಹುದು. 13 ಲಕ್ಷವರೆಗೂ ಕೂಡ ತಾವು ಇಲ್ಲಿ ಒಂದು ಸಂಬಳವನ್ನು ಪಡೆಯುವಂತಹ ಒಂದು ಚಾನ್ಸಸ್ ಈ ಒಂದು ಗವರ್ನಮೆಂಟ್ ಜಾಬ್ ನಲ್ಲಿ ತಮಗೆ ಇಲ್ಲಿ ಒಂದು ಸಿಕ್ಕುತ್ತೆ. ಒಂದು ಏಜ್ ಲಿಮಿಟ್ ಅಥವಾ ಒಂದು ವಯೋಮಿತಿ ಕಡೆಗೆ ನಾವು
ಬಂದಾಗ ತಾವು ನೋಡಬಹುದು ಮಿನಿಮಮ್ ಆಗಿ ಏಜ್ 18 ವರ್ಷ ಒಂದು ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿ 27 ವರ್ಷ ತಮ್ಮ ಒಂದು ವಯೋಮಿತಿಯನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಕನಿಷ್ಠ ಮತ್ತು ಗರಿಷ್ಠ ಒಂದು ವಯೋಮಿತಿಯನ್ನ ಕೇಳಿದ್ದಾರೆ. ಸರ್ ನಮ್ದು 27 ವರ್ಷಕ್ಕಿಂತ ಹೆಚ್ಚು ನಮ್ಮ ಒಂದು ಏಜ್ ಆಗಿದೆ, ನಾವು ಕೂಡ ಒಂದು ಅಪ್ಲೈನ ಮಾಡಬಹುದು ಅಂದ್ರೆ ಖಂಡಿತವಾಗಿ ತಮಗೆ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ನೋಡಬಹುದು. SC ST ಎಂಬುವಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ. OBC ರವರಿಗೆ 3 ವರ್ಷ, PWD ಗೆ ತಾವು ಕ್ಯಾಟಗರಿ ವೈಸ್ ತಾವು ಚೆಕ್ ಮಾಡಬಹುದು. ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಸಹ ತಾವು ಇಲ್ಲಿ ಪಡೆಯಬಹುದು. ತದನಂತರ ಇದರ ಒಂದು ಅಪ್ಲಿಕೇಶನ್ ಫೀಸ್ ಕಡೆ ನಾವು ಬಂದಾಗ ಇಲ್ಲಿ ನೋಡಬಹುದು ಆಲ್ ಫೀಮೇಲ್ ಕ್ಯಾಂಡಿಡೇಟ್ ಗಳಾಗಿರಬಹುದು, SC ST ಮತ್ತು ESM ಕ್ಯಾಂಡಿಡೇಟ್ ಗಳಿಗೆ ₹1 ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿಲ್ಲ. ಅದರ್ವೈಸ್ ತಾವು ನೋಡಬಹುದು ಜನರಲ್, OBC ಮತ್ತು EWS ಕ್ಯಾಂಡಿಡೇಟ್ ಗಳಿಗೆ ಕ್ಯಾಟಗರಿಗೆ ಸೇರುವಂತಹ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಬರೀ ₹300 ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಒಂದು ಆಯ್ಕೆ ವಿಧಾನದ ಕಡೆ ನಾವು ಬಂದಾಗ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲ, ಒಂದು ಇಂಟರ್ವ್ಯೂ ಇಲ್ಲ, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತಿದ್ದಾರೆ. 100% ಪರ್ಮನೆಂಟ್ ಮತ್ತು ಗವರ್ನಮೆಂಟ್ ಜಾಬ್ ಆಗಿದ್ರೆ ಯಾವ ರೀತಿ ಇವರು ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತಾರೆ ಅಂದ್ರೆ ಬಹಳ ಒಂದು ಮುಖ್ಯವಾಗಿ ತಾವು ನೋಡಬಹುದು ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಗೇಟ್ ಸ್ಕೋರ್ 2024, 24, 25 ನಲ್ಲಿ ತಾವು ಗೇಟ್ ಎಕ್ಸಾಮ್ ಅನ್ನ ತಾವು ಕೊಟ್ಟಿರಬೇಕು. ತಮಗೆ ಗೊತ್ತಿಲ್ಲ ಅಂದ್ರೆ ಏನೋ ಒಂದು ಸೈನ್ಸ್ ರವರಿಗೆ ಒಂದು ಗೇಟ್ ಎಕ್ಸಾಮ್ ಅಂತ ಒಂದು ಏನೋ ಒಂದು ನಡೆಸ್ತಾರೆ. ಆ ಒಂದು ಗೇಟ್ ಎಕ್ಸಾಮ್ ನಲ್ಲಿ ತಮ್ಮ ಒಂದು ಪರ್ಸೆಂಟೇಜ್ ಅಥವಾ ಒಂದು ಮಾರ್ಕ್ಸ್ ರಿಸಲ್ಟ್ಸ್ ಚೆನ್ನಾಗಿದ್ರೆ ತಾವು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ತಮ್ಮ ಒಂದು ಗೇಟ್ ಎಕ್ಸಾಮ್ ಏನಿದೆ ಅದು 23ರಲ್ಲಿ ಆಗಿರ್ಬೋದು, 24ರಲ್ಲಿ ಅಥವಾ ಒಂದು ರೀಸೆಂಟ್ ಆಗಿ ಈ ಒಂದು ವರ್ಷದಲ್ಲಿ ಆಗಿದ್ರು ಕೂಡ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಎಲಿಜಿಬಲ್ ಆಗಿದ್ದಾರೆ. ಈ ಒಂದು ಗೇಟ್ ಸ್ಕೋರ್ ಮೇಲೆ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡಿಸ್ಕೊಂತಾರೆ. ಆಫ್ಟರ್ ದಟ್ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ತಮಗೆ ಒಂದು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ವಿಲ್ ಗೋ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಓಕೆನಾ, ಸೆಲೆಕ್ಷನ್ ಆದ ನಂತರ ತಾವು ಕಂಪ್ಲೀಟ್ ಆಗಿರುವಂತಹ ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಇಲ್ಲಿ ಹೋಗಿ ಬರಬೇಕಾಗಿರುತ್ತೆ. ಇಷ್ಟೇ ಸಿಂಪಲ್ ಆಗಿ ತಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿ ಮಾಡಿಸ್ಕೊಂತಾರೆ. ಈಗ ಬಹಳ ಒಂದು ಮುಖ್ಯವಾಗಿ ಎಲ್ಲಿ ಏನು ಒಂದು ಜಾಬ್ ಲೊಕೇಶನ್ ಎಲ್ಲಿ ಇರುತ್ತೆ ಅಂದ್ರೆ ಅಕ್ರಾಸ್ ಇಂಡಿಯಾ ಇರುತ್ತೆ. ಭಾರತದಿಂದ ಯಾವುದೇ ಒಂದು ಗವರ್ನಮೆಂಟ್ ನ ಒಂದು ಏರ್ಪೋರ್ಟ್ ಅಲ್ಲಿ ತಮ್ಮ ಒಂದು ಏನೋ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡಿಸ್ಬಿಡ್ತಾರೆ. ತಾವು ಬೇಕಾದ್ರೆ ತಾವು ಬೇಗ ನಮ್ಮ ಒಂದು ಕರ್ನಾಟಕದ ಒಂದು ಏರ್ಪೋರ್ಟ್ಸ್ ನಲ್ಲಿ ಕೂಡ ತಾವು ಈ ಒಂದು ಜಾಬ್ ಅನ್ನ ತಾವು ಮಾಡಬಹುದು. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆದ್ರೆ ಯಾವ ರೀತಿ ನಾವು ಅಪ್ಲೈ ಮಾಡಬಹುದು ಅಂದ್ರೆ ಈ ತಿಂಗಳು 28ನೇ ತಾರೀಕು ಏನೋ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಇಲ್ಲಿ ಒಂದು ಆಕ್ಟಿವೇಟ್ ಅನ್ನೋದು ಮಾಡಿಬಿಡ್ತಾರೆ. ಓಕೆನಾ, ತಮಗೆ ಈಗಲೇ ತಾವು ಏನಾದ್ರೂ ಒಂದು ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಅದರಲ್ಲೂ ಈ ಒಂದು ನೋಟಿಫಿಕೇಶನ್ ತಾವು ಏನ್ ನೋಡ್ತಾ ಇದ್ದೀರಾ ಈ ಒಂದು ನೋಟಿಫಿಕೇಶನ್ ಸಹ ತಾವು ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗ್ಬಿಡಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ಒಂದು ನೋಟಿಫಿಕೇಶನ್ ನಾನು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಪ್ರತಿಯೊಬ್ಬರು ಹೋಗಿ ಒಂದು ಸಲ ತಾವು ಚೆಕ್ಔಟ್ ಅನ್ನೋದು ತಾವು ಮಾಡಬಹುದು.